ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಆಹಾರವೇ ಔಷಧಿ ಎಂದು ಹೇಳುತ್ತೇವೆ. ಆದರೆ 60 ವರ್ಷಗಳ ನಂತರ ಅದೇ ಆಹಾರ ಕೆಲವೊಮ್ಮೆ ಔಷಧಿಯಲ್ಲ, ಸಮಸ್ಯೆಯ ಕಾರಣವಾಗಬಹುದು. ಏಕೆಂದರೆ 60 ವಯಸ್ಸಿನ ನಂತರ ದೇಹದ ಮೆಟಾಬಾಲಿಸಮ್, ಜೀರ್ಣಕ್ರಿಯೆ, ಕಿಡ್ನಿ ಫಂಕ್ಷನ್, ಹಾರ್ಮೋನ್ ರೆಸ್ಪಾನ್ಸ್ ಇವೆಲ್ಲವೂ ನಿಧಾನವಾಗುತ್ತವೆ. ಯುವ ವಯಸ್ಸಿನಲ್ಲಿ ದೇಹ ತಪ್ಪು ಆಹಾರವನ್ನು ಸಹ ಸಹಿಸಿಕೊಳ್ಳುತ್ತದೆ. ಆದರೆ 60 ವರ್ಷಗಳ ನಂತರ ದೇಹ ಇದನ್ನೆಲ್ಲ ಸಹಿಸುವುದಿಲ್ಲ. ಅದು ತಕ್ಷಣ ಸಿಗ್ನಲ್ ಕೊಡಲು ಶುರು ಮಾಡುತ್ತದೆ. ಶುಗರ್ ಹೆಚ್ಚಾಗುವುದು, ಜಾಯಿಂಟ್ ನೋವು, ಕಿಡ್ನಿ ಸ್ಟೋನ್, ದೌರ್ಬಲ್ಯ, ಗ್ಯಾಸ್ಟ್ರಿಕ್, ಮಲಬದ್ಧತೆ ಇತ್ಯಾದಿ ರೂಪದಲ್ಲಿ. ಸ್ನೇಹಿತರೆ, ಬಹಳ ಜನರು ಒಂದು ದೊಡ್ಡ ತಪ್ಪು ಮಾಡುತ್ತಾರೆ. ಅವರು ವರ್ಷಗಳ ಕಾಲ ಒಂದೇ ರೀತಿಯ ಆಹಾರವನ್ನು ತಿನ್ನುತ್ತಾರೆ. ವಿಶೇಷವಾಗಿ ಒಂದೇ 3-4 ತರಕಾರಿಗಳನ್ನು ಮತ್ತೆ ಮತ್ತೆ ತಿನ್ನುತ್ತಾರೆ. ಅವರಿಗೆ ಇದು ಹ್ಯಾಬಿಟ್ ಆಗಿ ಬಿಟ್ಟಿರುತ್ತದೆ. ನಾವು ಇಷ್ಟು ವರ್ಷ ಇದನ್ನೇ ತಿನ್ನುತ್ತಿದ್ದೇವೆ, ಏನೂ ಆಗಿಲ್ಲ ಎಂದು ಹೇಳುತ್ತಾರೆ. ಆದರೆ ಸಮಸ್ಯೆ ಏನೆಂದರೆ ದೇಹ 30 ವರ್ಷದ ದೇಹವಲ್ಲ, 60 ವರ್ಷದ ದೇಹ. ದೇಹದ ಒಳಗಿನ ಯಂತ್ರಾಂಗ ಬದಲಾಗಿದೆ, ಆದರೆ ಆಹಾರ ಮಾತ್ರ ಬದಲಾಗಿಲ್ಲ. ಇದೇ ಕಾರಣಕ್ಕೆ ಕೆಲವು ತರಕಾರಿಗಳು 60ರ ನಂತರ ದೇಹಕ್ಕೆ ಸೂಟ್ ಆಗುವುದಿಲ್ಲ. ವಿಶೇಷವಾಗಿ ಅವು ಶುಗರ್ ಬೇಗ ಹೆಚ್ಚಿಸುವವು, ಜಾಯಿಂಟ್ ಇನ್ಫ್ಲಾಮೇಷನ್ ಹೆಚ್ಚಿಸುವುದು ಅಥವಾ ಕಿಡ್ನಿ ಮೇಲೆ ಲೋಡ್ ಹಾಕುವವು. ಸ್ನೇಹಿತರೆ, 60ರ ವಯಸ್ಸಿನ ನಂತರ ನಾವು ತಿನ್ನುವ ಆಹಾರ 3 ವಿಷಯಗಳನ್ನು ಗಮನದಲ್ಲಿಟ್ಟು ಇರಬೇಕು. ಮೊದಲನೆಯದು, ಸುಲಭವಾಗಿ ಜೀರ್ಣವಾಗಬೇಕು. ಎರಡನೆಯದು, ಕಿಡ್ನಿ ಮೇಲೆ ಹೆಚ್ಚು ಲೋಡ್ ಕೊಡಬಾರದು. ಮೂರನೆಯದು, ಬ್ಲಡ್ ಶುಗರ್ ನಿಧಾನವಾಗಿ ಹೆಚ್ಚಿಸಬೇಕು, ಅಚಾನಕ್ ಸ್ಪೈಕ್ ಕೊಡಬಾರದು. ಈ 3 ನಿಯಮಗಳನ್ನು ಪಾಲಿಸಿದರೆ 60ರ ನಂತರವೂ ದೇಹ ಆರೋಗ್ಯವಾಗಿರಬಹುದು. ಆದ್ದರಿಂದ ಕೆಲವು ತರಕಾರಿಗಳನ್ನು ಕಡಿಮೆ ಮಾಡಬೇಕು ಮತ್ತು ಕೆಲವು ತರಕಾರಿಗಳನ್ನು ಹೆಚ್ಚು ತಿನ್ನಬೇಕು. ಸ್ನೇಹಿತರೆ, ಇದು ಸಾಮಾನ್ಯ ಡೈಟ್ ಸಲಹೆಯಲ್ಲ, ಇದು ವಯಸ್ಸಿಗೆ ತಕ್ಕ ಆಹಾರ ಪದ್ಧತಿ, ಅಂದರೆ ಏಜ್ ಅಪ್ರೋಪ್ರಿಯೇಟ್ ಡೈಟ್. ನಾವು ಯಾವ ವಯಸ್ಸಿನಲ್ಲಿ ಇದ್ದೇವೆ ಎಂಬುದನ್ನು ನೋಡಿ ಆಹಾರ ಬದಲಾಯಿಸಿದರೆ ಆಸ್ಪತ್ರೆ ಹೋಗುವ ಅವಶ್ಯಕತೆ ಬಹಳಷ್ಟು ಕಡಿಮೆ ಆಗಬಹುದು. 60 ವಯಸ್ಸಿನ ನಂತರ ಔಷಧಿಗಿಂತ ಹೆಚ್ಚು ಕೆಲಸ ಮಾಡುವುದು ಸರಿಯಾದ ಆಹಾರ. ಅದಕ್ಕಾಗಿಯೇ ಎಂದು ಯಾವ 3 ತರಕಾರಿ ಜಾಗ್ರತೆ ವಹಿಸಬೇಕು ಮತ್ತು ಯಾವ 4 ತರಕಾರಿ ದೇಹಕ್ಕೆ ಔಷಧಿಯಂತೆ ಕೆಲಸ ಮಾಡುತ್ತದೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಸ್ನೇಹಿತರೆ, ಮೊದಲು ಒಂದು ಮುಖ್ಯ ಮೆಡಿಕಲ್ ಕಾನ್ಸೆಪ್ಟ್ ತಿಳಿದುಕೊಳ್ಳೋಣ. 60 ವರ್ಷಗಳ ನಂತರ ನಮ್ಮ ದೇಹದಲ್ಲಿ ಕೆಲವು ನೈಸರ್ಗಿಕ ಬದಲಾವಣೆಗಳು ಆಗುತ್ತವೆ. ಇದು ರೋಗವಲ್ಲ, ಇದು ಬಯಾಲಜಿ. 60 ವರ್ಷಗಳ ನಂತರ ಗ್ಯಾಸ್ಟ್ರಿಕ್ ಆಸಿಡ್ ಉತ್ಪಾದನೆ ಸುಮಾರು 40% ಕಡಿಮೆ ಆಗುತ್ತದೆ. ಅದರಿಂದ ಕೆಲವು ಆಹಾರ ಪದಾರ್ಥಗಳು ಸರಿಯಾಗಿ ಜೀರ್ಣವಾಗುವುದಿಲ್ಲ. ಕಿಡ್ನಿಯ ಫಿಲ್ಟ್ರೇಷನ್ ರೇಟ್ ಪ್ರತಿ ದಶಕಕ್ಕೆ 10% ಕಡಿಮೆ ಆಗುತ್ತದೆ. ಅಂದರೆ ದೇಹದ ಟಾಕ್ಸಿನ್ಸ್ ಹೊರಹಾಕುವ ಸಾಮರ್ಥ್ಯ ಕಡಿಮೆ ಆಗುತ್ತದೆ. ಮೂರನೆಯದು, ಇನ್ಸುಲಿನ್ ಸೆನ್ಸಿಟಿವಿಟಿ. 60 ವಯಸ್ಸಿನ ನಂತರ ಪ್ಯಾಂಕ್ರಿಯಾಸ್ ನಿಧಾನವಾಗಿ ಕೆಲಸ ಮಾಡುತ್ತದೆ, ಆದ್ದರಿಂದ ಶುಗರ್ ಸ್ಪೈಕ್ಸ್ ಹೆಚ್ಚು ಆಗುತ್ತವೆ. ಇದನ್ನು ಸ್ವಲ್ಪ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ನಮ್ಮ ದೇಹವನ್ನು ಒಂದು ಕಾರೆಂದು ಊಹಿಸಿ. ಹೊಸ ಕಾರ್ ಇದ್ದಾಗ ಯಾವುದೇ ಇಂಧನ ಹಾಕಿದರೂ ಅದು ಸರಿಯಾಗಿ ಓಡುತ್ತದೆ. ಆದರೆ ಕಾರ್ ಹಳೆಯದಾದಂತೆ ಉತ್ತಮ ಇಂಧನ, ಸರಿಯಾದ ಮೇಂಟೆನೆನ್ಸ್ ಬೇಕಾಗುತ್ತದೆ. ಹಾಗೆಯೇ 60 ವರ್ಷಗಳ ನಂತರ ದೇಹಕ್ಕೆ ನಾವು ಏನು ತಿನ್ನುತ್ತೇವೆ ಎಂಬುದು ತುಂಬ ಮಹತ್ವವಾಗುತ್ತದೆ. ಏಕೆಂದರೆ ಜೀರ್ಣಕ್ರಿಯೆ ನಿಧಾನ, ಕಿಡ್ನಿ ಕ್ಲೀನಿಂಗ್ ಸಿಸ್ಟಮ್ ಕೂಡ ನಿಧಾನವಾಗುತ್ತದೆ, ಶುಗರ್ ಕಂಟ್ರೋಲ್ ಸಿಸ್ಟಮ್ ಕೂಡ ನಿಧಾನವಾಗುತ್ತದೆ. 60 ವರ್ಷಗಳ ನಂತರ ಹೆಚ್ಚು ಸೇವಿಸಬಾರದ ಮೊದಲ ತರಕಾರಿ ಬಂದು ಆಲೂಗಡ್ಡೆ. ಆಲೂಗಡ್ಡೆಯ ಗ್ಲೈಸೆಮಿಕ್ ಇಂಡೆಕ್ಸ್ 85.70ಕ್ಕಿಂತ ಮೇಲಿದೆ ಎಂದರೆ ಹೈ GI, ಅಂದರೆ ಇದು ಬೇಗನೆ ಬ್ಲಡ್ ಶುಗರ್ ಅನ್ನು ಹೆಚ್ಚಿಸುತ್ತದೆ. 60 ವರ್ಷಗಳ ನಂತರ ಇನ್ಸುಲಿನ್ ನಿಧಾನವಾಗಿ ಕೆಲಸ ಮಾಡುವುದರಿಂದ ಶುಗರ್ ಹೆಚ್ಚು ಸಮಯಕ್ಕೆ ಹೈ ಆಗಿರುತ್ತದೆ. ಇದು ಡಯಾಬಿಟಿಸ್, ನರ್ವ್ ಡ್ಯಾಮೇಜ್ ಮತ್ತು ಕಿಡ್ನಿ ಸಮಸ್ಯೆಗಳ ಪ್ರಮುಖ ಕಾರಣವಾಗಬಹುದು. ಆಲೂಗಡ್ಡೆ ತಿನ್ನಬೇಕಾದರೆ ಬೇಯಿಸಿ ತಣ್ಣಗಾದ ಮೇಲೆ ತಿನ್ನಿ. ಹೀಗೆ ಮಾಡಿದರೆ GI ಕಡಿಮೆ ಆಗುತ್ತದೆ. ವಾರದಲ್ಲಿ 1-2 ಬಾರಿ ಸಾಕು. ಇದನ್ನು ಇನ್ನೂ ಸರಳವಾಗಿ ಹೇಳುವುದಾದರೆ ಆಲೂಗಡ್ಡೆ ಹೊಟ್ಟೆ ತುಂಬಿಸುತ್ತದೆ, ಆದರೆ ದೇಹಕ್ಕೆ ನಿಧಾನವಾಗಿ ಶಕ್ತಿ ಕೊಡುವುದಿಲ್ಲ. ಬದಲಾಗಿ ಶುಗರ್ ಅನ್ನು ಅಚಾನಕ್ ಹೆಚ್ಚಿಸುತ್ತದೆ. ವಿಶೇಷವಾಗಿ ಬೆಳಿಗ್ಗೆ ಅಥವಾ ರಾತ್ರಿ ಆಲೂಗಡ್ಡೆ ಹೆಚ್ಚು ತಿನ್ನುವ ಅಭ್ಯಾಸವಿದ್ದರೆ ಶುಗರ್ ಕಂಟ್ರೋಲ್ ಮಾಡುವುದು ಕಷ್ಟವಾಗಬಹುದು. 60 ವಯಸ್ಸಿನ ನಂತರ ಪ್ರತಿದಿನ ಆಲೂಗಡ್ಡೆ ತಿನ್ನುವುದಕ್ಕಿಂತ
ಅದರ ಬದಲು ಸೋರೆಕಾಯಿ, ಸೀಮೆ ಬದನೆ, ಹೀರೆಕಾಯಿ, ಪಡವಲಕಾಯಿ ತರಕಾರಿಗಳನ್ನು ಬಳಸಿದರೆ ಶುಗರ್ ಸ್ಟೇಬಲ್ ಆಗಿರುತ್ತದೆ. ಇನ್ನೊಂದು ಮುಖ್ಯ ವಿಷಯವೇನೆಂದರೆ ಆಲೂಗಡ್ಡೆಯನ್ನು ಡೀಪ್ ಫ್ರೈ ಮಾಡಿ ತಿನ್ನುವುದು, ಅಂದರೆ ಚಿಪ್ಸ್, ಫ್ರೆಂಚ್ ಫ್ರೈಸ್ ಅತ್ಯಂತ ಹಾನಿಕಾರಕ. ಬೇಯಿಸಿದ ಆಲೂಗಡ್ಡೆ ಕೂಡ ಲಿಮಿಟ್ನಲ್ಲಿ ಮಾತ್ರ ತಿನ್ನಬೇಕು. 60 ವರ್ಷಗಳ ನಂತರ ಆಲೂಗಡ್ಡೆ ಪ್ರತಿದಿನ ತಿನ್ನುವ ತರಕಾರಿ ಅಲ್ಲ, ಒಮ್ಮೆ ತಿನ್ನುವ ತರಕಾರಿ ಆಗಿರಬೇಕು. ಎರಡನೆಯ ತರಕಾರಿ ಬಂದು ಬದನೆಕಾಯಿ. ಜಾಯಿಂಟ್ ಪೇನ್ ಅಥವಾ ಅರ್ಥ್ರೈಟಿಸ್ ಇರುವವರಿಗೆ ಇದು ಮುಖ್ಯ. ಬದನೆಕಾಯಿಯಲ್ಲಿ ಸೋಲಾನಿನ್ ಎಂಬ ಕಾಂಪೌಂಡ್ ಇರುತ್ತದೆ. ಇದು ಕೆಲವು ಜನರಲ್ಲಿ ಜಾಯಿಂಟ್ ಇನ್ಫ್ಲಾಮೇಷನ್ ಹೆಚ್ಚಿಸಬಹುದು. ಎಲ್ಲರಿಗೂ ಸಮಸ್ಯೆ ಆಗುವುದಿಲ್ಲ, ಆದರೆ ಈಗಾಗಲೇ ಜಾಯಿಂಟ್ ಪೇನ್ ಇರುವವರಿಗೆ ಇದು ನೋವನ್ನು ಹೆಚ್ಚಿಸಬಹುದು. 30 ದಿನ ಬದನೆಕಾಯಿ ತಿನ್ನದೇ ನೋಡಿ. ನೋವು ಕಡಿಮೆ ಆದರೆ ಅದು ನಿಮ್ಮ ದೇಹಕ್ಕೆ ಸೂಟ್ ಆಗುವುದಿಲ್ಲ ಎಂದರ್ಥ. ಮೂರನೆಯ ತರಕಾರಿ ಬಂದು ಅರಬಿ, ಚಾಮಗಡ್ಡೆ. ಇದರಲ್ಲಿ ಕ್ಯಾಲ್ಸಿಯಂ ಆಕ್ಸಲೇಟ್ ಕ್ರಿಸ್ಟಲ್ಸ್ ಇರುತ್ತವೆ. ಇದೇ ಕ್ರಿಸ್ಟಲ್ಸ್ ಕಿಡ್ನಿ ಸ್ಟೋನ್ಗೆ ಕಾರಣವಾಗಬಹುದು. 60 ವರ್ಷಗಳ ನಂತರ ಕಿಡ್ನಿ ಫಿಲ್ಟರಿಂಗ್ ಸಾಮರ್ಥ್ಯ ಕಡಿಮೆ ಆಗಿರುವುದರಿಂದ ಆಕ್ಸಲೇಟ್ ಹೊರ ಹೋಗದೆ ಸ್ಟೋನ್ ಆಗಬಹುದು. ಕಿಡ್ನಿ ಸ್ಟೋನ್ ಹಿಸ್ಟ್ರಿ ಇರುವವರು ಅರಬಿ ತಿನ್ನದೇ ಇರುವುದು ಉತ್ತಮ. ತಿನ್ನಬೇಕಾದರೆ 20 ನಿಮಿಷ ಬೇಯಿಸಿ ನೀರು ಹಾಕಿಬಿಡಿ, ನಂತರ ಬೇಯಿಸಿ. ಇನ್ನೊಂದು ಮುಖ್ಯ ವಿಷಯವೇನೆಂದರೆ ಅರಬಿಯನ್ನು ಹೆಚ್ಚು ಎಣ್ಣೆಯಲ್ಲಿ ಫ್ರೈ ಮಾಡಿ ತಿನ್ನುವ ಅಭ್ಯಾಸ ಹಲವರಿಗೆ ಇರುತ್ತದೆ. ಇದು ಕಿಡ್ನಿ ಮೇಲೆ ಇನ್ನಷ್ಟು ಲೋಡ್ ಹಾಕುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಕಷ್ಟಪಡಿಸುತ್ತದೆ. ಸ್ನೇಹಿತರೆ, ಅರಬಿ ತಿಂದ ನಂತರ ಕೆಲವರಿಗೆ ಗಂಟಲು ಕೊರತೆ, ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಇದಕ್ಕೂ ಕಾರಣ ಆಕ್ಸಲೇಟ್ ಕ್ರಿಸ್ಟಲ್ಸ್. ಆದ್ದರಿಂದ ಅರಬಿ ತಿನ್ನುವಾಗ ಯಾವಾಗಲೂ ಚೆನ್ನಾಗಿ ಬೇಯಿಸಬೇಕು. ಸಾಧ್ಯವಾದರೆ ಮೊಸರು ಅಥವಾ ಕ್ಯಾಲ್ಸಿಯಂ ಇರುವ ಆಹಾರದ ಜೊತೆ ತಿನ್ನಬೇಕು. ಹೀಗೆ ಮಾಡಿದರೆ ಆಕ್ಸಲೇಟ್ ದೇಹಕ್ಕೆ ಅಷ್ಟು ಹಾನಿ ಮಾಡದೆ ಹೊರ ಹೋಗುತ್ತದೆ. 60 ವರ್ಷಗಳ ನಂತರ ಅರಬಿ ರೆಗ್ಯುಲರ್ ತರಕಾರಿಯಾಗಬಾರದು, ಕೆಲವೊಮ್ಮೆ ಮಾತ್ರ ತಿನ್ನುವುದು ಸುರಕ್ಷಿತ. ಸ್ನೇಹಿತರೆ, ವಿಡಿಯೋದ ಮೊದಲನೇ ಭಾಗದಲ್ಲಿ ನಾವು ಯಾವ ತರಕಾರಿ ಕಡಿಮೆ ಸೇವಿಸಬೇಕು ಎಂದು ನೋಡಿದೆವು. ಈಗ ಯಾವ ತರಕಾರಿಗಳನ್ನು ಹೆಚ್ಚು ತಿನ್ನಬೇಕು ಎಂದು ನೋಡೋಣ. ಮೊದಲನೆಯದು ಪಾಲಕ್ ಸೊಪ್ಪು. 60ರ ನಂತರ ಎಲುಬು ದುರ್ಬಲವಾಗುವ ಸಾಧ್ಯತೆ ಹೆಚ್ಚು. ಪಾಲಕ್ನಲ್ಲಿ ವಿಟಮಿನ್ ಕೆ ಹೆಚ್ಚು ಇರುತ್ತದೆ. ಇದು ಕ್ಯಾಲ್ಸಿಯಂ ಎಲುಬಿಗೆ ಅಂಟಿಕೊಳ್ಳಲು ಸಹಾಯ ಮಾಡುತ್ತದೆ. ಪಾಲಕ್ ಕಣ್ಣುಗಳಿಗೂ ತುಂಬಾ ಒಳ್ಳೆಯದು. ವಾರದಲ್ಲಿ 4 ರಿಂದ 5 ಬಾರಿ 1 ಬಟ್ಟಲು ಪಾಲಕ್ ತಿನ್ನಿ. ಇನ್ನೊಂದು ಮುಖ್ಯ ಲಾಭವೇನೆಂದರೆ ಪಾಲಕ್ನಲ್ಲಿ ಐರನ್, ಮ್ಯಾಗ್ನೀಷಿಯಂ ಮತ್ತು ಫೋಲೇಟ್ ಕೂಡ ಹೆಚ್ಚು ಇರುತ್ತದೆ. 60 ವರ್ಷಗಳ ನಂತರ ಹಲವರಿಗೆ ದೌರ್ಬಲ್ಯ, ತಲೆ ಸುತ್ತುವುದು, ಶಕ್ತಿ ಕಡಿಮೆ ಇರುವುದು ಕಾಣಿಸುತ್ತದೆ. ಇದಕ್ಕೆ ಐರನ್ ಮತ್ತು ಫೋಲೇಟ್ ಸಹಾಯ ಮಾಡುತ್ತವೆ. ಪಾಲಕ್ನಲ್ಲಿ ಇರುವ ಫೈಬರ್ ಮಲಬದ್ಧತೆ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡುತ್ತದೆ. ಇದು ಸೀನಿಯರ್ ಸಿಟಿಜನ್ಸ್ನಲ್ಲಿ ಸಾಮಾನ್ಯ ಸಮಸ್ಯೆ. ಆದರೆ ಒಂದು ವಿಷಯ ಗಮನದಲ್ಲಿಡಿ, ಪಾಲಕನ್ನು ಹೆಚ್ಚು ಬೇಯಿಸಬೇಡಿ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪದಲ್ಲಿ ಲೈಟ್ ಆಗಿ ಬೇಯಿಸಿದರೆ ಅದರಲ್ಲಿರುವ ವಿಟಮಿನ್ಸ್ ದೇಹಕ್ಕೆ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತವೆ. ಸ್ನೇಹಿತರೆ, ಪ್ರತಿದಿನ ಅಲ್ಲದಿದ್ದರೂ ವಾರದಲ್ಲಿ 4 ಅಥವಾ 5 ಬಾರಿ ಪಾಲಕ್ ತಿನ್ನುವ ಅಭ್ಯಾಸ ಮಾಡಿದರೆ ಎಲುಬು, ಕಣ್ಣು, ರಕ್ತ ಮತ್ತು ಜೀರ್ಣಕ್ರಿಯೆ 4ಕ್ಕೂ ತುಂಬಾನೇ ಸಹಾಯ ಮಾಡುತ್ತದೆ. ಎರಡನೆಯ ತರಕಾರಿ ಬಂದು ಸೋರೆಕಾಯಿ, ಅಂದರೆ ಕುಂಬಳಕಾಯಿ. ಇದು ಹೃದಯ ಮತ್ತು ಕಿಡ್ನಿಗೆ ತುಂಬಾನೇ ಒಳ್ಳೆಯದು. ಇದರಲ್ಲಿ ಪೊಟ್ಯಾಷಿಯಂ ಮತ್ತು ಕೋಲಿನ್ ಇರುತ್ತದೆ. ಅದು ಬಿಪಿ ಕಂಟ್ರೋಲ್ ಮಾಡಲು ಸಹಾಯ ಮಾಡುತ್ತದೆ. ಇದರಲ್ಲಿ 96% ನೀರು ಇರುತ್ತದೆ. 60ರ ನಂತರ ಜನರು ಕಡಿಮೆ ನೀರು ಕುಡಿಯುತ್ತಾರೆ, ಅದರಿಂದ ಕಿಡ್ನಿ ಸ್ಟೋನ್ ಆಗಬಹುದು. ಸೋರೆಕಾಯಿ ದೇಹಕ್ಕೆ ಹೈಡ್ರೇಷನ್ ಕೊಡುತ್ತದೆ. ಇನ್ನೊಂದು ಮುಖ್ಯ ಲಾಭವೇನೆಂದರೆ ಸೋರೆಕಾಯಿ ತುಂಬ ಲೈಟ್ ಡೈಜೆಸ್ಟ್ ಆಗುತ್ತದೆ. 60 ವರ್ಷಗಳ ನಂತರ ಅಜೀರ್ಣ, ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬುವುದು ಇತ್ಯಾದಿ ಸಮಸ್ಯೆಗಳು ಸಾಮಾನ್ಯ. ಸೋರೆಕಾಯಿ ಈ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಹೊಟ್ಟೆಯನ್ನು ಹಗುರವಾಗಿಡುತ್ತದೆ. ಹೃದಯ ಸಮಸ್ಯೆ, ಬಿಪಿ, ಕಿಡ್ನಿ ಸಮಸ್ಯೆ, ಡಯಾಬಿಟಿಸ್ ಇರುವವರಿಗೆ ಇದು ಬಹಳ ಸೂಕ್ತ ತರಕಾರಿ. ಸೋರೆಕಾಯಿ ಪಲ್ಯ, ಸಾಂಬಾರ್, ಸೂಪ್ ಅಥವಾ ಜ್ಯೂಸ್ ರೂಪದಲ್ಲಿ ಕೂಡ ತೆಗೆದುಕೊಳ್ಳಬಹುದು. ವಿಶೇಷವಾಗಿ ರಾತ್ರಿ ಊಟದಲ್ಲಿ ಸೋರೆಕಾಯಿ ತಿಂದರೆ ಜೀರ್ಣಕ್ರಿಯೆ ಸುಲಭವಾಗಿ ಆಗುತ್ತದೆ ಮತ್ತು ನಿದ್ರೆ ಕೂಡ ಚೆನ್ನಾಗಿ ಬರುತ್ತದೆ. 60 ವರ್ಷಗಳ ನಂತರ ವಾರದಲ್ಲಿ ಕನಿಷ್ಠ 3 ರಿಂದ 4 ಬಾರಿ ಸೋರೆಕಾಯಿ ತಿನ್ನುವುದು ದೇಹಕ್ಕೆ ಬಹಳ ಉಪಯುಕ್ತ. ಮೂರನೆಯ ತರಕಾರಿ ಬಂದು ಕ್ಯಾರೆಟ್. ಇದರಲ್ಲಿ ಬೀಟಾ ಕ್ಯಾರೋಟಿನ್ ಇರುತ್ತದೆ. ಇದು ಇಮ್ಯುನಿಟಿ ಹೆಚ್ಚಿಸುತ್ತದೆ ಮತ್ತು ದೇಹದ ಒಳಗಿನ ಲೈನಿಂಗ್ಗಳನ್ನು ರಕ್ಷಿಸುತ್ತದೆ. ಕ್ಯಾನ್ಸರ್ ರಿಸ್ಕ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕೆಲವೊಮ್ಮೆ ಹಸಿ ಕ್ಯಾರೆಟ್ ತಿನ್ನುವುದು ಉತ್ತಮ. ದಿನಕ್ಕೆ 1 ಕ್ಯಾರೆಟ್ ಸಾಕು.
ಇನ್ನೊಂದು ಮುಖ್ಯ ಲಾಭವೇನೆಂದರೆ ಕ್ಯಾರೆಟ್ ಕಣ್ಣುಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. 60 ವರ್ಷಗಳ ನಂತರ ದೃಷ್ಟಿ ನಿಧಾನವಾಗಿ ಕಡಿಮೆ ಆಗುವುದು ಸಾಮಾನ್ಯ, ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಸ್ಪಷ್ಟವಾಗಿ ಕಾಣಿಸದಿರುವುದು. ಕ್ಯಾರೆಟ್ನಲ್ಲಿ ಇರುವ ವಿಟಮಿನ್ ಎ ಕಣ್ಣುಗಳ ರೆಟಿನಾ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಇದಲ್ಲದೆ ಕ್ಯಾರೆಟ್ನಲ್ಲಿ ಫೈಬರ್ ಕೂಡ ಚೆನ್ನಾಗಿ ಇರುತ್ತದೆ. ಇದು ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ಮಲಬದ್ಧತೆ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ಆದರೆ ಒಂದು ವಿಷಯ ಗಮನದಲ್ಲಿಡಿ, ಕ್ಯಾರೆಟ್ ಅನ್ನು ತುಂಬ ಹೆಚ್ಚು ಬೇಯಿಸಬೇಡಿ. ಲೈಟ್ ಸ್ಟೀಮ್ ಅಥವಾ ಹಸಿ ತಿನ್ನುವುದು ಉತ್ತಮ. ಹೀಗೆ ತಿಂದರೆ ಅದರಲ್ಲಿರುವ ಪೋಷಕಾಂಶಗಳು ದೇಹಕ್ಕೆ ಸಂಪೂರ್ಣವಾಗಿ ಸಿಗುತ್ತವೆ. 60 ವರ್ಷಗಳ ನಂತರ ಪ್ರತಿದಿನ ಒಂದು ಕ್ಯಾರೆಟ್ ತಿನ್ನುವ ಅಭ್ಯಾಸ ಮಾಡಿದರೆ ಕಣ್ಣು, ರೋಗ ನಿರೋಧಕ ಶಕ್ತಿ ಮತ್ತು ಜೀರ್ಣಕ್ರಿಯೆ ಮೂರಕ್ಕೂ ಸಹಾಯ ಮಾಡುತ್ತದೆ. ಸ್ನೇಹಿತರೆ, 4ನೆಯ ತರಕಾರಿ ಬಂದು ಹಾಗಲಕಾಯಿ. ಇದು ಡಯಾಬಿಟಿಸ್ ಇರುವವರಿಗೆ ತುಂಬಾನೇ ಒಳ್ಳೆಯದು. ಇದರಲ್ಲಿ ಚೆರಂಟಿನ್, ಪಾಲಿಪೆಪ್ಟೈಡ್ ಪಿ ಎಂಬ ಕಾಂಪೌಂಡ್ಸ್ ಇರುತ್ತವೆ. ಇದು ಬ್ಲಡ್ ಶುಗರ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ವಾರದಲ್ಲಿ 3ರಿಂದ 4 ಬಾರಿ ಅರ್ಧ ಹಾಗಲಕಾಯಿ ತಿನ್ನಬಹುದು. ಜ್ಯೂಸ್ ಕೂಡ ಕುಡಿಯಬಹುದು. ಇನ್ನೊಂದು ಮುಖ್ಯ ಲಾಭವೇನೆಂದರೆ ಹಾಗಲಕಾಯಿ ಲಿವರ್ ಕ್ಲೀನ್ ಮಾಡಲು ಸಹಾಯ ಮಾಡುತ್ತದೆ. 60 ವರ್ಷಗಳ ನಂತರ ಫ್ಯಾಟಿ ಲಿವರ್ ಸಮಸ್ಯೆ ಸಾಮಾನ್ಯವಾಗಿ ಕಾಣಿಸುತ್ತದೆ. ಹಾಗಲಕಾಯಿ ಲಿವರ್ ಫಂಕ್ಷನ್ ಸುಧಾರಿಸಲು ಸಹಾಯ ಮಾಡುತ್ತದೆ. ಇದು ರಕ್ತವನ್ನು ಶುದ್ಧಗೊಳಿಸಲು ಸಹ ಸಹಾಯ ಮಾಡುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ಆದರೆ ಒಂದು ಮುಖ್ಯ ಜಾಗ್ರತೆ, ನೀವು ಡಯಾಬಿಟಿಸ್ ಮೆಡಿಸನ್ ತೆಗೆದುಕೊಳ್ಳುತ್ತಿದ್ದರೆ ಹಾಗಲಕಾಯಿ ಜ್ಯೂಸ್ ಹೆಚ್ಚು ಕುಡಿಯಬೇಡಿ, ಏಕೆಂದರೆ ಶುಗರ್ ತುಂಬ ಕಡಿಮೆ ಆಗಬಹುದು. ಆದ್ದರಿಂದ ಸಣ್ಣ ಪ್ರಮಾಣದಲ್ಲಿ ನಿಯಮಿತವಾಗಿ ತಿನ್ನುವುದು ಉತ್ತಮ. ಸರಿಯಾದ ಪ್ರಮಾಣದಲ್ಲಿ ತಿಂದರೆ ಹಾಗಲಕಾಯಿ 60 ವರ್ಷಗಳ ನಂತರ ಔಷಧಿಯಂತೆ ಕೆಲಸ ಮಾಡುವ ತರಕಾರಿ ಎಂದು ಹೇಳಬಹುದು. ಸ್ನೇಹಿತರೆ, ಒಂದು ಮುಖ್ಯ ವಿಷಯ, ನೀವು ಡಯಾಬಿಟಿಸ್ ಅಥವಾ BP ಮೆಡಿಸನ್ ತೆಗೆದುಕೊಳ್ಳುತ್ತಿದ್ದರೆ ಹಾಗಲಕಾಯಿ ಅಥವಾ ಸೋರೆಕಾಯಿ ಹೆಚ್ಚು ತಿನ್ನುವ ಮೊದಲು ಡಾಕ್ಟರ್ ಸಲಹೆ ತೆಗೆದುಕೊಳ್ಳಿ, ಏಕೆಂದರೆ ಬ್ಲಡ್ ಶುಗರ್ ಅಥವಾ BP ಹೆಚ್ಚು ಕಡಿಮೆ ಆಗಬಹುದು. 60ರ ನಂತರ ಡೈಟ್ ತುಂಬ ಜಾಗೃತೆ ಇಟ್ಟುಕೊಳ್ಳಬೇಕು. 60 ವರ್ಷಗಳ ನಂತರ ದೇಹ ತುಂಬ ಸೆನ್ಸಿಟಿವ್ ಆಗುತ್ತದೆ. ಮೊದಲು ನಾವು ಏನು ತಿಂದರೂ ದೇಹ ಅದನ್ನು ಅಡ್ಜಸ್ಟ್ ಮಾಡುತ್ತಿತ್ತು, ಆದರೆ ಈಗ ದೇಹ ನಿಧಾನವಾಗಿ ಪ್ರತಿಕ್ರಿಯೆ ಕೊಡುತ್ತದೆ. ಆದ್ದರಿಂದ ಔಷಧಿ ಮತ್ತು ಆಹಾರ ಎರಡನ್ನು ಬ್ಯಾಲೆನ್ಸ್ ಮಾಡುವುದು ಬಹಳ ಮುಖ್ಯ. ಕೆಲವರು ಇದು ತರಕಾರಿ ಅಲ್ವಾ, ಎಷ್ಟು ತಿಂದರೂ ಏನೂ ಆಗಲ್ಲ ಎಂದು ಭಾವಿಸುತ್ತಾರೆ, ಆದರೆ ಅದು ತಪ್ಪು ಕಲ್ಪನೆ. ಕೆಲವು ತರಕಾರಿಗಳು ಕೂಡ ಮೆಡಿಸಿನ್ ಹಾಗೆ ಕೆಲಸ ಮಾಡುತ್ತವೆ. ಉದಾಹರಣೆಗೆ ಹಾಗಲಕಾಯಿ ಬ್ಲಡ್ ಶುಗರ್ ಕಡಿಮೆ ಮಾಡುತ್ತದೆ. ಅದೇ ಸಮಯದಲ್ಲಿ ನೀವು ಡಯಾಬಿಟಿಸ್ ಟ್ಯಾಬ್ಲೆಟ್ ತೆಗೆದುಕೊಳ್ಳುತ್ತಿದ್ದರೆ ಎರಡು ಸೇರಿ ಶುಗರ್ ತುಂಬಾನೇ ಕಡಿಮೆ ಆಗುವ ಸಾಧ್ಯತೆ ಇದೆ. ಇದನ್ನು ಹೈಪೋಗ್ಲೈಸೆಮಿಯಾ ಎಂದು ಕರೆಯುತ್ತಾರೆ. ಆಗ ತಲೆ ಸುತ್ತುವುದು, ಕೈ ಕಂಪಿಸುವುದು, ಬೆವರು, ದೌರ್ಬಲ್ಯ, ಕೆಲವೊಮ್ಮೆ ಬೆವರು ಬಂದು ಬಿದ್ದು ಹೋಗುವ ಪರಿಸ್ಥಿತಿ ಕೂಡ ಬರಬಹುದು. ಆದ್ದರಿಂದ ನ್ಯಾಚುರಲ್ ಫುಡ್ ಅಂದರೆ ಸಂಪೂರ್ಣ ಸುರಕ್ಷಿತ ಅಂತ ಅರ್ಥವಲ್ಲ, ಸರಿಯಾದ ಪ್ರಮಾಣ ಮುಖ್ಯ. ಹಾಗೆಯೇ ಸೋರೆಕಾಯಿ, ಇದರಲ್ಲಿ ಪೊಟ್ಯಾಷಿಯಂ ಹೆಚ್ಚು ಇರುತ್ತದೆ. ಇದು BP ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆದರೆ ನೀವು ಈಗಾಗಲೇ BP ಮೆಡಿಸಿನ್ ತೆಗೆದುಕೊಳ್ಳುತ್ತಿದ್ದರೆ BP ತುಂಬಾನೇ ಕಡಿಮೆ ಆಗಬಹುದು. BP ತುಂಬ ಕಡಿಮೆ ಆದರೆ ತಲೆ ಸುತ್ತುವುದು, ನಡೆಯುವಾಗ ಅಸ್ಥಿರತೆ, ಬಿದ್ದುಕೊಳ್ಳುವ ಅಪಾಯ ಇರುತ್ತದೆ. 60 ವರ್ಷಗಳ ನಂತರ ಬಿದ್ದುಕೊಳ್ಳುವುದು ದೊಡ್ಡ ಅಪಾಯ, ಏಕೆಂದರೆ ಎಲುಬು ದುರ್ಬಲವಾಗಿರುತ್ತವೆ. ಕೊನೆಯ ಒಂದು ಮಾತು, 60 ವರ್ಷಗಳ ನಂತರ ನಾವು ತಿನ್ನುವ ಪ್ರತಿಯೊಂದು ಊಟವೂ ದೇಹಕ್ಕೆ ಔಷಧಿಯಂತೆ ಕೆಲಸ ಮಾಡಬಹುದು ಅಥವಾ ವಿಷದಂತೆ ಕೆಲಸ ಮಾಡಬಹುದು. ಅದು ನಾವು ಏನು ತಿನ್ನುತ್ತೇವೆ, ಎಷ್ಟು ತಿನ್ನುತ್ತೇವೆ, ಹೇಗೆ ತಿನ್ನುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ಜಾಗ್ರತೆ ಇಟ್ಟುಕೊಂಡು ತಿನ್ನಿ, ಆರೋಗ್ಯವಾಗಿರಿ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.